ಸತ್ಯವೇದ ಪುಸ್ತಕವು ಲೋಕಾದ್ಯಂತ ಅತಿ ಹೆಚ್ಚಾಗಿ ಓದುವ ಪುಸ್ತಕವಾಗಿದೆ. ಈ ಸತ್ಯವೇದವನ್ನು ಓದುವಾಗ ಅನೇಕ ಪ್ರಶ್ನೆಗಳು ಬರುವುದುಂಟು. ಇದು ಯಾರ ಬಗ್ಗೆ ಬರೆಯಲ್ಪಟ್ಟಿದೆ? ಇದು ಎಲ್ಲಿ ಬರೆಯಲ್ಪಟ್ಟಿತು? ಯಾರಿಂದ ಬರೆಯಲ್ಪಟ್ಟಿತು? ಸತ್ಯವೇದದಲ್ಲಿರುವ ಜನರು ಯಾರು? ಅವರ ಅಭ್ಯಾಸಗಳು, ಸಂಪ್ರದಾಯಗಳೇನು? ಈ ರೀತಿಯಾದ ಪ್ರಶ್ನೆಗಳು ನಮಗೆ ಬರುತ್ತದೆ. ಈ ಕಾರ್ಯಗಳನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾದರೆ ಇಸ್ರಾಯೇಲ್ಯರ ಸಂಪ್ರದಾಯಗಳು ಮತ್ತು ಅವರ ದಿನನಿತ್ಯ ಅಭ್ಯಾಸಗಳನ್ನು ನಾವು ತಿಳಿದುಕೊಳ್ಳಬೇಕು. ಇಸ್ರಾಯೇಲ್ಯರ ಸಂಪ್ರದಾಯಗಳು ಮತ್ತು ಅವರ ಅಭ್ಯಾಸಗಳಲ್ಲಿ ನಾವು ಮೊದಲು ನೋಡುವ ಕಾರ್ಯ ಕುರುಬನು ಮತ್ತು ಕುರಿಗಳ ಬಗ್ಗೆ. ಇಸ್ರಾಯೇಲ್ ದೇಶದಲ್ಲಿ ಮುಖ್ಯವಾದ ಕೆಲಸಗಳಲ್ಲಿ ಒಂದು ಕುರಿ ಮೇಯಿಸುವುದು. ಸತ್ಯವೇದದಲ್ಲಿ ಮೂಲ ಪಿತೃಗಳಾಗಿದ್ದ ಅಬ್ರಹಾಮ, ಈಸಾಕ, ಯಾಕೋಬ ಇವರೆಲ್ಲರೂ ಆಡುಗಳನ್ನು ಮೇಯಿಸುವವರಾಗಿದ್ದರು. ಆಡುಗಳನ್ನು ಮತ್ತು ಅವರನ್ನು ಬೇರೆ ಮಾಡಲಾಗದ ಕೆಲಸವಾಗಿತ್ತು. ಪ್ರಾರಂಭದಲ್ಲಿ ಈ ಕೆಲಸ ಹೆಚ್ಚಾಗಿದ್ದವು, ಆದರೆ ಈಗ ಕಡಿಮೆಯಾಗಿದೆ. ಆದರೂ ಸತ್ಯವೇದದಲ್ಲಿ ಕುರಿ, ಕುರುಬ, ಹಿಂಡು ಎಂಬ ಪದಗಳು ಸತ್ಯವೇದದಲ್ಲಿ ಅನೇಕ ಸ್ಥಳಗಳಲ್ಲಿ ನಾವು ಓದಬಹುದು. ಯೋಬ 42:12 ಯೆಹೋವನು ಯೋಬನ ಮೊದಲನೇ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು. ಅವನಿಗೆ 14,000 ಕುರಿಗಳು, 6,000 ಒಂಟೆಗಳು, 1,000 ಜೋಡಿ ಎತ್ತುಗಳು, 1,000 ಹೆಣ್ಣು ಕತ್ತೆಗಳು ಉಂಟಾದವು. ಯೋಬನಿಗಿದ್ದ ಆಡುಗಳ ಮೌಲ್ಯ ಮಾತ್ರ 14 ಕೋಟಿ. ಇವನ ಎಲ್ಲ ಆಸ್ತಿಯ ಮೌಲ್ಯ ಸುಮಾರು 100 ಕೋಟಿಯಾಗಿತ್ತು. ಆ ದಿನಗಳಲ್ಲಿ ಯೋಬನು ಕುರುಬರಲ್ಲಿ ರಾಜನಾಗಿದ್ದನು. 14,000 ಆಡುಗಳನ್ನು ಮೇಯಿಸಲು ಅವನಿಗೆ ಅನೇಕ ಕೆಲಸದವರು ಇದ್ದರು. ಇಸ್ರಾಯೇಲ್ಯರು ಹಸುಗಳಿಗೆ ಮುಖ್ಯತ್ವ ಕೊಡಲಿಲ್ಲ, ಕಾರಣ ಅದನ್ನು ಆಹಾರಕ್ಕಾಗಿ ಬಳಸುತ್ತಿದ್ದರು. ಆದರೆ ಆಡುಗಳಿಗೆ ಅಧಿಕ ಮುಖ್ಯತ್ವವನ್ನು ಕೊಡುತ್ತಿದ್ದರು. ಯಾಕೋಬನು ತನ್ನ ಅಣ್ಣನಾದ ಏಸಾವನಿಗೆ ಕಾಣಿಕೆಯಾಗಿ ಸುಮಾರು 5 ಕೋಟಿ ರೂಪಾಯಿಯ ಆಸ್ತಿಯನ್ನು ಕೊಟ್ಟನು. ಒಂದು ಅರಸು 863 ಸೊಲೊಮೋನನು ಕರ್ತನಿಗೆ ಸಮಾಧಾನ ಯಜ್ಞಕ್ಕಾಗಿ 22,000 ಹೋರಿಗಳು, 120,000 ಕುರಿಗಳನ್ನು ಬಲಿ ಅರ್ಪಿಸಿದನು. ಇಲ್ಲಿ 1,20,000 ಕುರಿಗಳು ಇದ್ದವು ಎಂದು ನೋಡುತ್ತೇವೆ. ಸೊಲೊಮೋನನು ದೇವಾಲಯದ ಪ್ರತಿಷ್ಠೆಗಾಗಿ 120ರಿಂದ 150 ಕೋಟಿಯನ್ನು ಆ ದಿನದಲ್ಲಿ ಖರ್ಚು ಮಾಡಿದನು. ಇಸ್ರಾಯೇಲ್ ದೇಶದಲ್ಲಿ ಕುರಿಗಳನ್ನು ಮೇಯಿಸಲು ನಿರ್ದಿಷ್ಟ ಸಮಯದವರೆಗೆ ಒಬ್ಬನನ್ನು ನೇಮಿಸುತ್ತಿದ್ದರು. 20 ವರ್ಷವಾಗುವವರೆಗೆ ಮಕ್ಕಳು ಕಡ್ಡಾಯವಾಗಿ ಕುರಿಗಳನ್ನು ಮೇಯಿಸಲೇಬೇಕು. ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ಕುರಿ ಮೇಯಿಸುವುದನ್ನು ಕಲಿಸಿಕೊಡುತ್ತಿದ್ದರು. ಮನೆಯಲ್ಲಿರುವ ಮೊದಲ ಮಗನು 20 ವರ್ಷ ಆಗುವವರೆಗೆ ಕುರಿಗಳನ್ನು ಮೇಯಿಸಬೇಕು. 21 ವರ್ಷವಾದ ನಂತರ ಅವನು ಕೆಲಸಕ್ಕೆ ಅಥವಾ ಸೈನ್ಯಕ್ಕೆ ಸೇರಲು ಹೋಗಬಹುದು. ಇವನ ನಂತರ 2ನೆಯ ಮಗನು, ಇದರ ನಂತರ 3ನೆಯ ಮಗನು, ಈ ರೀತಿಯಾಗಿ ಕುರಿಗಳನ್ನು ಮೇಯಿಸಬೇಕು. ಈ ರೀತಿಯಾಗಿ 8ನೆಯ ಮಗನಾಗಿದ್ದವನು ದಾವೀದನು. ದಾವೀದನನ್ನು ಯಾರು ಹಿಂಸೆಪಡಿಸಿ ಕುರಿ ಮೇಯಿಸಲು ಕಳುಹಿಸಲಿಲ್ಲ. ಆ ವಯಸ್ಸಿನಲ್ಲಿ ಎಲ್ಲರೂ ಮಾಡಬೇಕಾದ ಕೆಲಸವನ್ನು ದಾವೀದನು ಮಾಡಿದನು. ಆದ್ದರಿಂದಲೇ ಸಮುವೇಲನು ಈಶಾಯನ ಮನೆಗೆ ಬರುವಾಗ ದಾವೀದನು ಮನೆಯಲ್ಲಿ ಇರಲಿಲ್ಲ, ಕಾರಣ ಕುರಿಗಳನ್ನು ಮೇಯಿಸಲು ಹೋಗಿದ್ದನು. ಮತ್ತಾಯ 3:4 ಈ ಯೋಹಾನನಿಗೆ ಒಂಟೆ ಕೂದಲಿನ ಹೊದಿಕೆಯು, ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇದ್ದವು. ಅವನಿಗೆ ಮಿಡತೆ ಮತ್ತು ಕಾಡು ಜೇನು ಆಹಾರವಾಗಿದ್ದವು. ಯೋಹಾನನು ಧರಿಸಿದ್ದ ವಸ್ತ್ರ ಒಬ್ಬ ಕುರುಬನು ಧರಿಸುವ ವಸ್ತ್ರವಾಗಿತ್ತು. ಒಬ್ಬ ಕುರುಬನು ಆಡುಗಳನ್ನು ಮೇಯಿಸಲು ಹೇಗೆ ವಸ್ತ್ರಗಳನ್ನು ಧರಿಸಿ ಹೋಗುತ್ತಿದ್ದರೆಂದರೆ ಒಳಗೆ ಒಳವಸ್ತ್ರಗಳನ್ನು ಧರಿಸುತ್ತಿದ್ದರು. ಅದು ಕಾಟನ್ ಅಥವಾ ಹತ್ತಿ ಬಟ್ಟೆಯಾಗಿರುತ್ತದೆ. ಐಶ್ವರ್ಯವಂತರು ನಾರುಮಡಿ ವಸ್ತ್ರವನ್ನು ಧರಿಸಿ ಇದರ ಮೇಲೆ ಒಂಟೆ ಕೂದಲಿನ ಬಟ್ಟೆ ಅಥವಾ ಕುರಿ ಕೂದಲಿಂದ ಮಾಡಿದ ಬಟ್ಟೆಯನ್ನು ಧರಿಸುತ್ತಿದ್ದರು. ಯಾಕಂದರೆ ಅವರು ಕುರಿಗಳನ್ನು ಮೇಯಿಸಲು ಅಡವಿಗೆ ಹೋಗುವುದರಿಂದ.
ಈ ರೀತಿಯಾಗಿ ಧರಿಸಿದ ಚರ್ಮದ ಬಟ್ಟೆಗಳನ್ನು ಬಿಚ್ಚಿ ರಾತ್ರಿಯಲ್ಲಿ ಒದಿಕೊಳ್ಳುತ್ತಿದ್ದರು. ಇಬ್ಬನಿ ಅಥವಾ ಮಳೆ ಬಂದರೂ ಒಳಗೆ ನೀರು ಬರುವುದಿಲ್ಲ. ಸ್ನಾನಿಕನಾದ ಯೋಹಾನನು ಈ ರೀತಿಯಾದ ಬಟ್ಟೆಯನ್ನು ಯಾಕೆ ಧರಿಸಿದ್ದನೆಂದರೆ ಅವನು ವಾಸಿಸಿದ ಸ್ಥಳ ಅಡವಿಯಾಗಿತ್ತು. ಈ ರೀತಿಯಾಗಿ ಬಟ್ಟೆಯನ್ನು ಧರಿಸಿದ್ದರೆ ಮಾತ್ರ ಅಲ್ಲಿ ಜೀವಿಸಲು ಸಾಧ್ಯ. ಕುರುಬರು ಈ ರೀತಿಯಾದ ವಸ್ತ್ರಗಳನ್ನು ಧರಿಸಿದ್ದರು. ಐಶ್ವರ್ಯವಂತರು ಮಾತ್ರ ಒಂಟೆ ಕೂದಲಿನ ಬಟ್ಟೆಯನ್ನು ಧರಿಸುತ್ತಿದ್ದರು. ಈ ಬಟ್ಟೆ ಹಗಲಿನಲ್ಲಿ ಬಿಸಿಲನ್ನು, ರಾತ್ರಿಯಲ್ಲಿ ಚಳಿಯನ್ನು ತಡೆಯುವುದಕ್ಕೂ ಉಪಯೋಗಿಸುತ್ತಿದ್ದರು. ಕುರುಬನು ತನಗೆಂದು ಒಂದು ಚೀಲವನ್ನು ಉಪಯೋಗಿಸುತ್ತಿದ್ದರು. 1 ಸಮುವೇಲ 17:40 ಸೊಂಟದ ಚೀಲವೆಂದು ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಮನೆಯನ್ನು ಬಿಟ್ಟು ದಾವೀದನು ಹೊರಗೆ ಹೋಗುವಾಗ ಅವನ ತಾಯಿ ಆ ಚೀಲದಲ್ಲಿ ರೊಟ್ಟಿ, ಗಿಣ್ಣಿನ ಗಡ್ಡೆಗಳು, ಬೆಣ್ಣೆ, ಒಣದ್ರಾಕ್ಷಿ, ಖರ್ಜೂರದ ಹಣ್ಣು ಇವುಗಳನ್ನು ರಾತ್ರಿಯವರೆಗೆ ತನ್ನ ಮಕ್ಕಳಿಗೆ ಬೇಕೆಂದು ಕೊಟ್ಟು ಕಳುಹಿಸುತ್ತಿದ್ದರು. ದಾವೀದನು ಈ ಚೀಲದಲ್ಲಿ 5 ಕಲ್ಲುಗಳನ್ನು ಹಾಕಿದ್ದನು. ಇವನು ಒಬ್ಬ ಕುರುಬನು ಧರಿಸುವ ವಸ್ತ್ರವನ್ನು ಧರಿಸಿ ಹೋಗಿದ್ದನು. ಕುರುಬನು ಉಪಯೋಗಿಸುವ ಕೋಲು ಮೇಲೆ ದಪ್ಪವಾಗಿ ಕೆಳಗೆ ಸಣ್ಣದಾಗಿರುತ್ತದೆ. ಇದರ ಮೇಲ್ಭಾಗದಲ್ಲಿ ವೃತ್ತಾಕಾರವಾಗಿ ಇದರ ಮೇಲೆ ಮುಳ್ಳು ಹಾಗೆ ಇರುತ್ತದೆ. ಇದನ್ನು ಸೊಂಟದಲ್ಲಿ ಅಥವಾ ಸೊಂಟದ ಎಡಭಾಗ ಅಥವಾ ಬಲಭಾಗದಲ್ಲಿ ಕಟ್ಟಿರುತ್ತಾರೆ. ಅಪಾಯ ಬರುವಾಗ ಇದನ್ನು ತೆಗೆದು ಉಪಯೋಗಿಸುತ್ತಾರೆ. ಒಬ್ಬ ಕುರುಬನ ಬಳಿ 2 ವಿಧವಾದ ಆಯುಧಗಳು ಇರುತ್ತದೆ. ಒಂದು ಪೋಷಿಸುವುದಕ್ಕೆ, ಮತ್ತೊಂದು ಆಡುಗಳನ್ನು ಕಾಯಲು. 1 ಸಮುವೇಲ 17:34 ದಾವೀದನು ತನ್ನ ಕುರಿಗಳನ್ನು ಸಿಂಹ ಮತ್ತು ಕರಡಿಯಿಂದ ಕಾಪಾಡಲು ಈ ಆಯುಧವನ್ನು ಉಪಯೋಗಿಸಿದನು. 23ನೇ ಕೀರ್ತನೆಯಲ್ಲಿ ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ ಎಂದು ಹಾಡಿದ್ದಾನೆ. ಕುರುಬನು ಕೋಲನ್ನು ಹೇಗೆ ಉಪಯೋಗಿಸುತ್ತಿದ್ದನೆಂದರೆ, ಕುರುಬನು ತನ್ನ ಕುರಿಗಳನ್ನು 3 ತಿಂಗಳು ಹೊರಗೆ ಮೇಯಿಸಿ ತನ್ನ ಮನೆಗೆ ಬರುವಾಗ ತನ್ನ ಹಿಂಡು ಅಭಿವೃದ್ಧಿ ಹೊಂದಿದ ಸಮಯದಲ್ಲಿ ಅದನ್ನು ಲೆಕ್ಕಿಸಿ ದೇವರಿಗೆ ದಶಮ ಭಾಗವನ್ನು ಕೊಡುತ್ತಿದ್ದರು. ಕುರಿ ಇರುವ ಬಾಗಿಲಿನ ಬಳಿ ಬಂದು ತನ್ನ ಕೋಲನ್ನು ಕುರಿಗಳ ತಲೆಗೆ ನೇರವಾಗಿ ಹಿಡಿಯುವರು. ಹೀಗೆ ಮಾಡುವಾಗ ಒಂದೊಂದು ಕುರಿಯಾಗಿ ಹೊರಗೆ ಹೋಗುತ್ತದೆ. 10ನೇ ಕುರಿ ಬರುವಾಗ ತನ್ನ ಕೋಲಿನಲ್ಲಿ ಇಟ್ಟಿದ್ದ ಗುರುತನ್ನು ಅದರ ಮೇಲೆ ಹಾಕುತ್ತಿದ್ದರು. ಅದನ್ನು ದೇವರಿಗೆ ಕಾಣಿಕೆಯಾಗಿ ಕೊಡುತ್ತಿದ್ದರು. ಇದನ್ನು ಯೆಹೆಜ್ಕೇಲ 20:37 ಬರೆಯಲ್ಪಟ್ಟಿದೆ. ಕೆಲವು ರಾಜರು ಕೋಲುಗಳನ್ನು ಉಪಯೋಗಿಸುತ್ತಿದ್ದರು. ಫರೋಹನು ತನ್ನ 2 ಕೈಗಳಲ್ಲಿ ಕೋಲುಗಳನ್ನು ಇಟ್ಟಿದ್ದನು. ಯಾಕೆಂದರೆ ಫರೋಹನು ಜನರನ್ನು ನಡೆಸುವ ಒಬ್ಬ ಕುರುಬನಾಗಿದ್ದನು. ಒಂದು ಕೋಲು ಉದ್ದವಾಗಿರುತ್ತದೆ, ಇನ್ನೊಂದು ವೃತ್ತಾಕಾರದಲ್ಲಿರುತ್ತದೆ. ದೊಣ್ಣೆ ಮತ್ತು ಕೋಲು ಯಾವುದಕ್ಕಾಗಿ ಎಂದರೆ, ಒಂದು ಕಾಪಾಡುವುದಕ್ಕೆ, ಇನ್ನೊಂದು ಪರಾಮರಿಸುವುದಕ್ಕೆ. ಕುರಿಗಳಿಗೆ ಬೇಕಾದ ಆಹಾರವನ್ನು ಮರ ಗಿಡಗಳಿಂದ ಕಿತ್ತುಕೊಳ್ಳುವುದಕ್ಕೆ ದೊಣ್ಣೆಯನ್ನು ಉಪಯೋಗಿಸುತ್ತಿದ್ದರು. ಅದು ಮಾತ್ರವಲ್ಲದೆ ಯಾವುದಾದರೂ ಗುಂಡಿಯಲ್ಲಿ ಕುರಿ ಬಿದ್ದರೆ ಈ ದೊಣ್ಣೆಯನ್ನು ಉಪಯೋಗಿಸಿ ಆ ಕುರಿಗಳನ್ನು ಮೇಲಕ್ಕೆತ್ತುವನು. ಒಂದು ವೇಳೆ ಗುಂಡಿ ಆಳವಾಗಿದ್ದರೆ ದೊಣ್ಣೆಯೊಂದಿಗೆ ಇನ್ನೊಂದು ಕೋಲನ್ನು ಸೇರಿಸಿ ಕಟ್ಟಿ ಆ ಕುರಿಯನ್ನು ಕಾಪಾಡುವನು. ಈ ದೊಣ್ಣೆ ಬಾಗಿರುತ್ತದೆ. ಇದನ್ನು ಗುಂಡಿಯಲ್ಲಿ ಬಿದ್ದ ಕುರಿಯ ಸೊಂಟದ ಅಡಿಭಾಗಕ್ಕೆ ಹಾಕಿ ಆ ದೊಣ್ಣೆಯಲ್ಲಿ ಸಿಕ್ಕಿಸಿ ಆ ಕುರಿಯನ್ನು ಮೇಲಕ್ಕೆ ತೆಗೆದು ಕಾಪಾಡುತ್ತಿದ್ದನು. ಕುರುಬನ ಕವಣೆ ಚರ್ಮದಿಂದ ಮಾಡುತ್ತಿದ್ದರು. ಇದಕ್ಕೆ ದಾರಗಳು ಇದ್ದವು. ಕೆಲವು ಕವಣೆಯಲ್ಲಿ ದಾರಗಳಿಗೆ ಬದಲಾಗಿ ಚರ್ಮದ ಪಟ್ಟಿಗಳನ್ನು ಬಳಸುತ್ತಿದ್ದರು. ಒಂದು ಚರ್ಮದ ಭಾಗ ಕಠಿಣವಾಗಿರುತ್ತದೆ, ಇನ್ನೊಂದು ಭಾಗ ನಯವಾಗಿರುತ್ತದೆ. ಇದನ್ನು ಹೇಗೆ ಉಪಯೋಗಿಸುತ್ತಿದ್ದರೆಂದರೆ, 2 ದಾರಗಳಿರುತ್ತದೆ. ಕವಣೆಯಲ್ಲಿ ಕಲ್ಲನ್ನು ಇಟ್ಟು ಸುತ್ತಿ ಒಂದು ದಾರವನ್ನು ಮಾತ್ರ ಬಿಡುತ್ತಾರೆ. ಆಗ ಅದರಲ್ಲಿರುವ ಕಲ್ಲು ಅವರ ಇಟ್ಟ ಗುರಿಯನ್ನು ಹೊಡೆಯುತ್ತದೆ. ಇದರಲ್ಲಿ ದಾವೀದನು ಪ್ರವೀಣನಾಗಿದ್ದನು. ಕುರುಬನು ಕುರಿಗಳ ಹಿಂದೆ ಹೋಗುವಾಗ ಕುರಿಗಳು ತಪ್ಪಾದ ದಾರಿ ಹಿಡಿದು ಹೋಗುತ್ತದೆ. ಕುರುಬನು ಕವಣೆಯಲ್ಲಿ ಕಲ್ಲನ್ನು ಇಟ್ಟು ಎಸೆಯುತ್ತಾನೆ.
ಅದು ಕುರಿಯ ಮುಂದೆ ಬೀಳುವಾಗ ತಪ್ಪಾದ ದಾರಿಯನ್ನು ಬಿಟ್ಟು ಸರಿಯಾದ ದಾರಿಗೆ ಬರುತ್ತದೆ. ಕುರುಬರು ಕವಣೆಯನ್ನು ಕಲ್ಲರಿಗೆ ವಿರೋಧವಾಗಿ ಉಪಯೋಗಿಸುತ್ತಿದ್ದರು. ಇದನ್ನು 1 ಸಾಮುವೇಲ 25:29 ನಾವು ನೋಡಬಹುದು. ಕುರಿಗಳಿಗೆ ಆಹಾರ ತುಂಬ ಮುಖ್ಯವಾದದ್ದು. ಕುರುಬರು ತಮ್ಮ ಕುರಿಗಳಿಗೆ 3 ವಿಧಗಳಲ್ಲಿ ಆಹಾರವನ್ನು ಕೊಡುತ್ತಿದ್ದರು. ಮಳೆಗಾಲದಲ್ಲಿ ಊರಿನ ಹೊರಗೆ ಪಕ್ಕದಲ್ಲಿ ಕುರಿಗಳನ್ನು ಮೇಯಿಸಿ ಸಾಯಂಕಾಲ ತಿರುಗಿ ಬರುತ್ತಿದ್ದರು. ಲೂಕ 15:4 ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದ ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೇ ಇದ್ದಾನೆ. ಈ ವಚನದಲ್ಲಿ 100 ಕುರಿಗಳು ಇಟ್ಟಿರುವ ಕುರುಬನು ಒಂದು ಕುರಿ ಕಾಣದೆ ಹೋದರೆ ಇನ್ನು ಇರುವ 99 ಕುರಿಗಳನ್ನು ಬೇರೆ ಕುರುಬನ ಬಳಿ ಒಪ್ಪಿಸಿ ಕಳೆದು ಹೋದ ಕುರಿಯನ್ನು ಹುಡುಕಿ ಹೋಗುವನು. ಯಾಕಂದರೆ 100 ಕುರಿಗಳು ಹುದುವಾದ ಹಿಂಡಿಗೆ ಸೇರಿರುವುದರಿಂದ. ಊರಿನಲ್ಲಿ ವಾಸ ಮಾಡುವ ಜನರು ತನ್ನ 5 ಕುರಿಗಳನ್ನು ಒಪ್ಪಿಸಿರುತ್ತಾನೆ, ಮತ್ತೊಬ್ಬನು 10 ಕುರಿಗಳನ್ನು ಒಪ್ಪಿಸಿರುತ್ತಾನೆ. ಈ ರೀತಿಯಾಗಿ ಒಬ್ಬ ಕುರುಬನಿಗೆ 100 ಕುರಿಗಳು ಇರುತ್ತದೆ. ಇದರಲ್ಲಿ ಒಂದು ಕುರಿ ಕಾಣದೆ ಹೋದರೆ ಅದರಲ್ಲಿ ಬರುವ ನಷ್ಟವನ್ನು ಎಲ್ಲರಿಗೂ ಸೇರುತ್ತದೆ. ಚಳಿಗಾಲದಲ್ಲಿ ಕುರುಬನು ಊರಿನಿಂದ ಸ್ವಲ್ಪ ದೂರ ಹೋಗಿ ಮೇಯಿಸಿ ಅಲ್ಲೇ ರಾತ್ರಿ ತಂಗುತ್ತಾರೆ. ವಾರಕ್ಕೆ 1 ಸಾರಿ ಅಥವಾ 5 ದಿನಕ್ಕೆ 1 ಸಾರಿ ಮನೆಗೆ ಬರುತ್ತಾರೆ. ಕುರುಬರು ಚಳಿಗಾಲದಲ್ಲಿ 10ರಿಂದ 15 ಕಿಲೋಮೀಟರ್ ದೂರದಲ್ಲಿ ತನ್ನ ಕುರಿಗಳನ್ನು ಮೇಯಿಸಿ ಅಲ್ಲೇ ತಂಗಿರುತ್ತಾರೆ. ಕುರಿಗಳನ್ನು ಕಾಯಲು ಕಲ್ಲುಗಳಿಂದ ಗೋಡೆಗಳನ್ನು ಕಟ್ಟಿ ಅದರ ಮೇಲೆ ಮುಳ್ಳುಗಳನ್ನು ಹಾಕಿ ಅದಕ್ಕೆ ಒಂದು ಬಾಗಿಲನ್ನು ಇಟ್ಟಿರುತ್ತಾರೆ. ಆ ಬಾಗಿಲಿನ ಮೂಲಕ ಕುರಿಗಳನ್ನು ಒಳಗೆ ಕಳುಹಿಸಿ ಅದರ ಮಧ್ಯದಲ್ಲಿ ಕುರುಬನು ಬೆಂಕಿಯನ್ನು ಹತ್ತಿಸಿ ಅದರ ನಡುವೆ ಇರುತ್ತಾನೆ. ಇದರಲ್ಲಿ ಎಲ್ಲ ಕುರುಬರು ತಮ್ಮ ಹಿಂಡುಗಳನ್ನು ಗುಂಪು ಗುಂಪಾಗಿ ವಿಭಜಿಸಿ ರಾತ್ರಿ ವೇಳೆಯಲ್ಲಿ ಕಾಯುತ್ತಿದ್ದರು. ಬಿಸಿಲಿನ ಕಾಲದಲ್ಲಿ ಕುರಿಗಳಿಗೆ ಆಹಾರ ಊರಿನ ಹತ್ತಿರದಲ್ಲಿ ಸಿಕ್ಕುವುದಿಲ್ಲ. ಆದದರಿಂದ ಯೋರ್ದನಿನ ತಗ್ಗು ಪ್ರದೇಶಗಳಲ್ಲಿ ಯಾವಾಗಲೂ ಮೇವು ಸಮೃದ್ಧಿಯಾಗಿರುತ್ತದೆ. ಬೇತೇಲ್, ಸಾರೋನ್, ಕರ್ಮೇಲ್, ಬೆತ್ಲೆಹೇಮ್ ಈ ಸ್ಥಳಗಳಲ್ಲಿ ಕುರಿಗಳಿಗೆ ಆಹಾರ ಯಾವಾಗಲೂ ಸಮೃದ್ಧಿಯಾಗಿರುತ್ತದೆ. ಈ ಕಾಲದಲ್ಲಿ ಕುರುಬರು ಕುರಿಗಳನ್ನು 3 ತಿಂಗಳು ಮೇಯಿಸುವುದಕ್ಕಾಗಿ ಹೊರಗೆ ಕರೆದುಕೊಂಡು ಹೋಗಿರುತ್ತಾರೆ. ಇಸ್ರಾಯೇಲಿನ ಎತ್ತರವಾದ ಬೆಟ್ಟಗಳಲ್ಲಿ ಒಳ್ಳೆ ಮೇವು ಇರುವುದರಿಂದ ಬಿಸಿಲಿನ ಕಾಲದಲ್ಲಿ ಕುರಿಗಳನ್ನು ಅಲ್ಲಿ ಕರೆದುಕೊಂಡು ಹೋಗಿ ಮೇಯಿಸುತ್ತಿದ್ದರು. ಮಳೆಗಾಲ ಬರುವಾಗ ಕುರಿಗಳನ್ನು ಮನೆಯ ಹತ್ತಿರ ಚಾವಣಿಯನ್ನು ಹಾಕಿ ಕಾಯಬೇಕು. ಊರಿನ ಬಾಗಿಲು ಇರುವ ಸ್ಥಳದಲ್ಲಿ ಗೋಡೆಯ ಹಾಗೆ 6ರಿಂದ 7 ಅಡಿ ಎತ್ತರ ಚಾವಣಿ ಹಾಕಿ ಕುರಿಗಳನ್ನು ಅದರೊಳಗೆ ಬಿಟ್ಟಿರುತ್ತಾರೆ. ಮಳೆ ಬರುವಾಗ ಒಂದು ಭಾಗದಲ್ಲಿ, ಮಳೆ ಬಾರದೆ ಇರುವಾಗ ಇನ್ನೊಂದು ಭಾಗದಲ್ಲಿ ಕಟ್ಟು ಹಾಕುತ್ತಿದ್ದರು. ಇವುಗಳನ್ನು ಕಾಯಲು ಆಳುಗಳನ್ನು ನೇಮಿಸುತ್ತಿದ್ದರು ಮತ್ತು ಸಂಜೆಯಾದರೆ ಕುರಿಗಳನ್ನು ಹಿಂಡಿಗೆ ತಂದು ತನ್ನ ಕೋಲಿನಿಂದ ಕುರಿಗಳನ್ನು ಎಣಿಸುತ್ತಿದ್ದರು. ಕುರುಬನು ಊರಿಂದ ಬರುವಾಗ ಕುರಿಗಳು ತಿನ್ನಲು ಬಟಾಣಿ ಮತ್ತು ಒಣಗಿದ ಧಾನ್ಯಗಳನ್ನು ತರುತ್ತಿದ್ದರು. ಇದನ್ನು ಹಾಗೆ ಹಾಕುವುದಿಲ್ಲ, ಸ್ವಲ್ಪ ಸ್ವಲ್ಪವಾಗಿ ಕೈಯಲ್ಲಿ ತೆಗೆದು ಕುರಿಗಳಿಗೆ ಕೊಡುತ್ತಿದ್ದನು. ಕುರಿಗಳನ್ನು ಕರೆಯಲು ಕುರುಬನು ಬಾಗಿಲಿನ ಬಳಿ ಬಂದು ನಿಲ್ಲುವನು. ಬಾಗಿಲು ಕಾಯುವವನು ಬಾಗಿಲನ್ನು ತೆರೆಯುವಾಗ ಕುರುಬನು ತನ್ನ ಕುರಿಗಳನ್ನು ಕರೆಯುವನು. ಅವನ ಕುರಿಗಳು ಮಾತ್ರ ಆತನ ಶಬ್ದವನ್ನು ಕೇಳಿ ಬರುತ್ತದೆ, ಬೇರೆ ಕುರಿಗಳು ಬರುವುದಿಲ್ಲ. ಇದನ್ನೇ ಯೇಸು ಕ್ರಿಸ್ತನು ಯೋಹಾನ 10:27 ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ ಎಂದು ಹೇಳಿದನು. ಇಸ್ರಾಯೇಲ್ಯರು ತನ್ನ ಕುರಿಗಳನ್ನು ಹೆಸರಿಡಿದು ಕರೆಯುತ್ತಿದ್ದರು. ಎಲ್ಲ ಕುರಿಗಳಿಗೆ ಕುರುಬನು ಹೆಸರಿಡುವುದಿಲ್ಲ, ತನ್ನನ್ನು ಪ್ರೀತಿಸುವ ಕುರಿಗಳಿಗೆ ಮಾತ್ರ ಹೆಸರಿಡುತ್ತಿದ್ದನು. 1 ಸಾಮುವೇಲ 24:3 ಅವನು ಮಾರ್ಗದಲ್ಲಿ ಕುರಿ ಹಟ್ಟಿಗಳ ಬಳಿಯಲ್ಲಿ ಒಂದು ಗವಿಯನ್ನು ಕಂಡು ಶೌಚಕ್ಕೋಸ್ಕರ ಅದರೊಳಗೆ ಪ್ರವೇಶಿಸಿದನು. ದಾವೀದನು ಮತ್ತು ಅವನ ಜನರು ಈ ಗವಿಯ ಹತ್ತಿರದಲ್ಲಿ ಇದ್ದರು. ಈ ವಚನದಲ್ಲಿ ಮಾರ್ಗದಲ್ಲಿ ಕುರಿ ಹಟ್ಟಿಗಳಿದ್ದವು ಎಂದು ಹೇಳುತ್ತದೆ. ಕಾರಣ
ಇದು ಕುರುಬರು ಉಪಯೋಗಿಸುವ ದಾರಿ. ಈ ಹಟ್ಟಿಯ ಹತ್ತಿರದಲ್ಲಿ ಗವಿ ಇತ್ತು. ಈ ಗವಿ ಇರುವುದರಿಂದ ಕುರಿಗಳನ್ನು ಮಳೆಯಿಂದ ಕಾಯಲು ಈ ಗವಿಯನ್ನು ಉಪಯೋಗಿಸುತ್ತಿದ್ದರು. ದಾವಿದನು ಯಾಕೆ ಅನೇಕ ಸಾರಿ ಗವಿಯಲ್ಲಿ ತಂಗಿದ್ದನೆಂದರೆ ಇವನು ಒಬ್ಬ ಕುರುಬನಾಗಿರುವುದರಿಂದ. ದಾವಿದನ ಪರಾಕ್ರಮಶಾಲಿಗಳು ಈ ರೀತಿಯಾದ ಗವಿಯಲ್ಲಿ ಇದ್ದ ಸಿಂಹವನ್ನು ಕೊಂದು ಹಾಕುವುದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಚಳಿಗಾಲದಲ್ಲಿ ಜನಿಸಿದನೆಂದು ಅನೇಕರು ನೆನೆಸುತ್ತಾರೆ. ಆದರೆ ಹಾಗಿಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನು ಜನಿಸಿದಾಗ ಕುರಿಗಳ ಹಟ್ಟಿ ಊರಿನ ಒಳಗೆ ಇದ್ದಿರಬೇಕು. ಆದರೆ ಬೆತ್ಲೆಹೇಮ್ ಊರಿನ ಹೊರಗೆ ಇತ್ತು. ಕಲ್ಲುಗಳಿಂದ ಗೋಡೆಗಳನ್ನು ಕಟ್ಟಿ ಅದರ ಮೇಲೆ ಮುಳ್ಳುಗಳನ್ನು ಹಾಕುತ್ತಾರೆ. ಕುರುಬನು ಒಳಗೆ ಹೋಗಿ ಬಾಗಿಲಿಗೆ ಕಲ್ಲನ್ನು ಇಟ್ಟು ಮುಚ್ಚಿ ಆ ಬಾಗಿಲಿನ ಬಳಿಯಲ್ಲೇ ತನ್ನ ದೊಣ್ಣೆಯನ್ನು ಮತ್ತು ಕೋಲನ್ನು ಇಟ್ಟು ಮಲಗಿರುತ್ತಾನೆ. ಮೃಗಗಳು ಬರುವಾಗ ಕೋಲಿನಿಂದ ಹೊಡೆದು ತನ್ನ ಕುರಿಗಳನ್ನು ಕಾಪಾಡುತ್ತಾನೆ. ಯೋಹಾನ 10:1 ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿ ಹಟ್ಟಿಯೊಳಗೆ ಬಾಗಿಲಿಂದ ಬಾರದೆ ಮತ್ತೆಲ್ಲಿಂದಾದರೂ ಹತ್ತಿ ಬರುವವನು ಕಲ್ಲನು ಸುಲುಕೊಳ್ಳುವವನು ಆಗಿದ್ದಾನೆ. ಇಲ್ಲಿ ಹತ್ತಿ ಬರುವವನು ಎಂದರೆ ಇಲ್ಲಿ ಕಲ್ಲಿನ ಗೋಡೆ ಇರುವುದನ್ನು ಸೂಚಿಸುತ್ತದೆ. ಯೋಹಾನ 10:3 ಬಾಗಿಲು ಕಾಯುವವನು ಎಂದು ಯೇಸು ಹೇಳಿದನು. ಇಲ್ಲಿ ಬಾಗಿಲು ಇರುವುದನ್ನು, ಅದನ್ನು ಕಾಯಲು ಕಾಯುವವನು ಇರುವುದನ್ನು ನಾವು ನೋಡುತ್ತೇವೆ. ಯೋಹಾನ 10:9 ನಾನೇ ಬಾಗಿಲೆಂದು ಯೇಸು ಹೇಳಿದನು. ಇದು ಬಿಸಿಲುಗಾಲದ ಹಟ್ಟಿ. ಇದನ್ನು ಕಲ್ಲುಗಳಿಂದ ಕಟ್ಟಿ ಹುಲ್ಲುಗಳನ್ನು ಹಾಕಿ ಬಾಗಿಲುಗಳನ್ನು ಮುಚ್ಚಿ ಕುರಿಗಳನ್ನು ಕಾಯುತ್ತಿದ್ದರು. 10 ಕುರುಬರು ಸೇರಿ ಇಲ್ಲಿ ತಂಗುತ್ತಿದ್ದರು. ರಾತ್ರಿಯಲ್ಲಿ ಕುರಿಗಳನ್ನು ಕಾಯಲು ಕುರುಬರು ಎಲ್ಲರಿಗೂ ಸಮಯವನ್ನು ನೇಮಿಸಿ ಕಾಯುತ್ತಿದ್ದರು. ಕುರಿಗಳನ್ನು ಕಾಯುವವನು ಮಾತ್ರ ಬಾಗಿಲಿನ ಬಳಿಯಲ್ಲಿ ಮಲಗುತ್ತಾನೆ. ಅವನ ಸುರಕ್ಷತೆಗಾಗಿ ದೊಣ್ಣೆ ಮತ್ತು ಕೋಲನ್ನು ಬಿಟ್ಟಿರುತ್ತಾನೆ. ಇನ್ನು ಇರುವ ಕುರುಬರು ಬೆಂಕಿ ಹಾಕಿ ಕುರಿಗಳನ್ನು ಬಿಟ್ಟು ಹೋಗದೆ ಕುರಿಗಳ ಮೇಲೆ ಮಲಗಿರುತ್ತಾರೆ. ಯಾಕೆಂದರೆ ಇದು ಚಳಿಗಾಲವಾಗಿರುವುದರಿಂದ. ಯೋಹಾನ 10:12 ಕೂಲಿಯಾಳು ಕುರುಬನು ಕುರಿಗಳ ಒಡೆಯನೂ ಆಗಿರದೆ ತೋಳ ಬರುವುದನ್ನು ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಅವುಗಳನ್ನು ಹಿಡಿಕೊಂಡು ಹಿಂಡನ್ನು ಚದರಿಸುತ್ತದೆ. ಊರೊಳಗೆ ಇರುವಾಗ ಕೂಲಿಯಾಳು ಇರುವುದಿಲ್ಲ. ಆದರೆ ಬಿಸಿಲು ಕಾಲದಲ್ಲಿ ಹಟ್ಟಿಯಲ್ಲಿ ಕೂಲಿಯಾಳು ಇರುತ್ತಾರೆ. ಕುರುಬನು ಮಾತ್ರ ತನ್ನ ಕುರಿಗಳಿಗಾಗಿ ತನ್ನ ಜೀವವನ್ನು ಕೊಡುತ್ತಾನೆ. ಆದರೆ ಕೂಲಿಯಾಳು ಹಾಗೆ ಇರುವುದಿಲ್ಲ. ಒಬ್ಬ ಕುರುಬನು ಕುರಿಗಳಿಗಾಗಿ ತನ್ನ ಕುಟುಂಬವನ್ನು ತ್ಯಾಗ ಮಾಡುತ್ತಾನೆ. ಕುಟುಂಬಕ್ಕಾಗಿ ಕುರಿಗಳೊಂದಿಗೆ ಜೀವಿಸುತ್ತಾನೆ. ಈ ರೀತಿಯಾದ ಆತ್ಮೀಯ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.